ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ಸ್ ಅಡ್ಜಸ್ಟ್ ಫಾರ್ ಬೋನಸ್. ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ಸು ಇವತ್ತು ಬೋನಸ್ಸಿಗೆ ಅಡ್ಜಸ್ಟ್ ಆಗಿದೆ. 1:1 ಬೋನಸ್ ಅವರು ಇಶ್ಯೂ ಮಾಡಿದರು. ಹಾಗೂ ಶೇರ್ಸ್ ಇವತ್ತು 1340 ಲೆವೆಲಲ್ಲಿ ಸದ್ಯಕ್ಕೆ ಟ್ರೇಡ್ ಆಗ್ತಾ ಇದೆ. ಈಗ ಸದ್ಯಕ್ಕೆ ಮಾರ್ಕೆಟ್ ರನ್ ಆಗ್ತಾ ಇದೆ. ನಾನು ಆ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೂ ಎಲಿಜಿಬಲ್ ಶೇರ್ ಹೋಲ್ಡರ್ಸ್ ಯಾರಿದ್ದಾರೆ, ಅವ್ರ ಹತ್ರ ಶೇರ್ಸ್ ಆಲ್ರೆಡಿ ರಿಲಯನ್ಸ್ ಇದ್ದಿದ್ದವರಿಗೆ ಅವರಿಗೆ ಬೋನಸ್ ಶೇರ್ಸು ಇನ್ನೊಂದು 10-15 ಡೇಸಲ್ಲಿ ಕ್ರೆಡಿಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಟೆಂಪ್ರರಿಯಾಗಿ ನಿಮ್ಮ ಡಿಮ್ಯಾಟ್ ಅಕೌಂಟ್ ಹೋಲ್ಡಿಂಗ್ಸಲ್ಲಿ -50% ಅಥವಾ 40% ತೋರಿಸ್ಬೋದು. ಯಾಕಂದರೆ ಆ ಎಡಿಷನಲ್ ಬೋನಸ್ ಶೇರ್ಸು ಕ್ರೆಡಿಟ್ ಆಗಿರೋಲ್ಲ, ಬಟ್ ಪ್ರೈಸ್ ಅಂತೂ ಆಲ್ರೆಡಿ ಅಡ್ಜಸ್ಟ್ ಆಗಿರ್ತದೆ. ನ್ಯೂಸ್ ನಂಬರ್ 2, ಕ್ಯಾಶ್ ಮಾರ್ಕೆಟ್ ಟರ್ನ್ ಓವರ್ ಫಾಲ್ಸ್ ಟು 7 ಮಂತ್ ಲೋ. ಸ್ವಲ್ಪ ಮಾರ್ಕೆಟ್ ಪೆಸಿಮಿಸಮ್ ಇದೆ ಅಂತ ಒಂದು ಡೇಟಾ ಹೇಳ್ತಾ ಇದೆ. ಕ್ಯಾಶ್ ಮಾರ್ಕೆಟ್ ಟರ್ನ್ ಓವರು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ 7 ಮಂತ್ ಲೋ ಆಗಿ ಬಂದಿದೆ ಅಕ್ಟೋಬರಲ್ಲಿ. ಹಾಗೂ ಇದು ಕ್ಲಿಯರ್ ಸೈನ್ ದಟ್ ಸ್ವಲ್ಪ ಅನ್ಸರ್ಟನಿಟಿ ಇದೆ, ವಾಲಿಟಿಲಿಟಿ ಇದೆ, ಹಾಗೂ ಇನ್ವೆಸ್ಟರ್ಸ್ಗೆ ಅವರ ಒಂದು ಎಂಥೂಸಿಯಾಸಮ್ ಇನ್ವೆಸ್ಟಿಂಗಲ್ಲಿ ಕಮ್ಮಿ ಆಗಿದೆ ಅಂತ. ಕಂಬೈನ್ಡ್ ಆವರೇಜ್ ಡೈಲಿ ಟರ್ನ್ ಓವರ್ ಫಾರ್ BSE ಆ್ಯಂಡ್ NSE ಕ್ಯಾಶ್ ಮಾರ್ಕೆಟಲ್ಲಿ 1.15 lakh crores ಆಗಿದೆ ಅಕ್ಟೋಬರಲ್ಲಿ. ಹಾಗೂ ಇದು 12.5% ಡೌನ್ ಫ್ರಮ್ ದಿ ಲಾಸ್ಟ್ ಮಂತ್. ಹಾಗೂ ಇದು ಮಂತ್ ಆನ್ ಮಂತ್ ಡಿಕ್ಲೈನ್ ಆಗಿದ್ದು ಬಿಗ್ಗೆಸ್ಟ್ ಫಾಲ್ ಸಿನ್ಸ್ ಮಾರ್ಚ್ 2024. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಸದ್ಯಕ್ಕೆ ಮಾರ್ಕೆಟಲ್ಲಿ 10%ಗಿಂತ ಕಮ್ಮಿ ಇದ್ದಾರೆ ಅಂತ ಡೇಟಾ ಹೇಳ್ತಾ ಇದೆ. ಹಾಗೂ ಮೆಜಾರಿಟಿ ನಿಮಗೆ ಗೊತ್ತಿದ್ದಾಗೆ ಶಾರ್ಟ್ ಟರ್ಮ್ ಟ್ರೇಡರ್ಸ್ ಮತ್ತು ಫ್ಯೂಚರ್ಸ್ ಆಪ್ಷನ್ಸ್ ಟ್ರೇಡರ್ಸ್ ಅವರೆಲ್ಲನೂ ಲಾಸ್ ಮಾಡ್ತಿರ್ತಾರೆ. ಬಟ್ ಯಾವಾಗಲೂ ಹೋಪ್ ಇರುತ್ತೆ ನಾನು ಪ್ರಾಫಿಟ್ ಮಾಡ್ತೀನಿ ಅಂತ. ಇಂಡಿಯನ್ ಮಾರ್ಕೆಟ್ಸ್ ಕರೆಕ್ಷನ್ ಆಗ್ತಾ ಇದೆ ಅಂತ ಈ ಥರ ಒಂದು ಡೇಟಾ ಕಮ್ಮಿ ಆಗಿದೆ. ಯಾಕಂದರೆ ಇಲ್ಲದ್ರೆ ಕ್ಯಾಶ್ ಮಾರ್ಕೆಟ್ ಟರ್ನ್ ಓವರ್ ತಿಂಗಳು ಜಾಸ್ತಿ ಆಗ್ತಾ ಇತ್ತು. ನ್ಯೂಸ್ ನಂಬರ್ 3, ಗುಡ್ ರ್ಯಾಲಿ ಫಾರ್ ಮಾರ್ಕೆಟ್ಸ್. ಸುಮಾರು ದಿವಸ ಆದಮೇಲೆ ಮಾರ್ಕೆಟ್ಸ್ ಇವತ್ತು ಅಪ್ರಾಕ್ಸಿಮೇಟ್ಲಿ 1% ಅಪ್ ಇದೆ ಸದ್ಯಕ್ಕೆ. ಹಾಗೂ ಮೊನ್ನೆ ನಾನು ಬ್ರೇಕಿಂಗ್ ನ್ಯೂಸಲ್ಲಿ ಹೇಳಿದಾಗೆ ಸ್ಮಾಲ್ ಅಪ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದೆ. ಯಾಕಂದರೆ ಸುಮಾರು ದಿವಸ ಕಂಟಿನ್ಯೂಸ್ ಆಗಿ ಸ್ವಲ್ಪ ಮಾರ್ಕೆಟ್ ವೀಕ್ ಆಗಿತ್ತು. ಇನ್ನು ನೋಡಬೇಕಾಗತ್ತೆ ಈ ಸ್ಮಾಲ್ ರ್ಯಾಲಿ ಎಷ್ಟು ದಿನ ಇರುತ್ತೆ ಅಂತ, ಮತ್ತೆ ಫರ್ದರ್ ವೀಕ್ನೆಸ್ ಆಗುತ್ತಾ ಅಂತ. ICICI ಬ್ಯಾಂಕ್ ಇವತ್ತು ಅಪ್ರಾಕ್ಸಿಮೇಟ್ಲಿ 3% ಅಪ್ಪು, ಏಷ್ಯನ್ ಪೇಂಟ್ ಅಪ್ರಾಕ್ಸಿಮೇಟ್ಲಿ 1.5% ಅಪ್ಪು, ಮಹೀಂದ್ರ 3% ಅಪ್ಪು, ಟಾಟಾ ಮೋಟರ್ಸ್ ಅಪ್ರಾಕ್ಸಿಮೇಟ್ಲಿ 2% ಅಪ್ಪು. ನ್ಯೂಸ್ ನಂಬರ್ 4, ಅಂಬುಜಾ ಸಿಮೆಂಟ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಜುಲೈ ಟು ಸೆಪ್ಟೆಂಬರ್ 2023 ರೆವಿನ್ಯೂ 7,424 crores, ಜುಲೈ ಟು ಸೆಪ್ಟೆಂಬರ್ 2024 7,516 crores, 1% ಜಾಸ್ತಿ ಆಯಿತು. ನೆಟ್ ಪ್ರಾಫಿಟ್ 987 crores 456 crores ಆಗಿದೆ. ಸೊ -54%. ಇದು ಸ್ವಲ್ಪ ವೀಕ್ ರಿಸಲ್ಟ್ಸು ಕಂಪ್ನಿಗೆ ಈ ಕ್ವಾರ್ಟರಲ್ಲಿ ಬಿಲೋ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ಆದರೆ ಶೇರ್ ಪ್ರೈಸ್ ಇವತ್ತು 4% ಮೇಲೋಯಿತು. ಯಾಕಂದರೆ ಓವರ್ ಆಲ್ ಮಾರ್ಕೆಟ್ ಪಾಸಿಟಿವ್ ಆಗಿದೆ. ಹಾಗೂ ಸುಮಾರು ದಿವಸದಿಂದ ಅಂಬುಜಾ ಸಿಮೆಂಟ್ ಶೇರ್ಸು ಸ್ವಲ್ಪ ವೀಕ್ ಆಗಿತ್ತು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ವಾರಿ ಎನರ್ಜೀಸ್ ಅಂತ ರೀಸೆಂಟಾಗಿ IPO ಲಾಂಚ್ ಆಗಿತ್ತು. ಇವತ್ತು ಆ ಪರ್ಟಿಕ್ಯುಲರ್ ಸ್ಟಾಕ್ ಮಾರ್ಕೆಟ್ ಲಿಸ್ಟ್ ಆಗಿದೆ. 2550 ಲಿಸ್ಟ್ ಆಗಿದೆ BSEಯಲ್ಲಿ. ಹಾಗೂ ಅವರ ಇಶ್ಯೂ ಪ್ರೈಸು 1503 ಇತ್ತು. ಸ್ಟಾಕು NSEಯಲ್ಲೂ 2500 ಲಿಸ್ಟ್ ಆಗಿದೆ. ಸದ್ಯಕ್ಕೆ ನಾನು ವಿಡಿಯೋ ಮಾಡೋ ಟೈಮಲ್ಲಿ ಆ ಪರ್ಟಿಕ್ಯುಲರ್ ಸ್ಟಾಕು 2400 ಆಗಿ ಟ್ರೇಡ್ ಆಗ್ತಾ ಇತ್ತು. ಈ IPO ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಅದಕ್ಕೆ 2.41 lakh crores ವರೆಗೂ ಅವರಿಗೆ ಅಪ್ಲಿಕೇಶನ್ ಸಿಕ್ಕಿತ್ತು. ಹಾಗೂ 97.34 lakh ಅಪ್ಲಿಕೇಶನ್ ಸಿಕ್ಕಿತ್ತು. ಇದು ಹೈಯೆಸ್ಟ್ ಇನ್ ಇಂಡಿಯನ್ ಹಿಸ್ಟ್ರಿ. PM ನರೇಂದ್ರ ಮೋದಿ ಹಾಗೂ ಸ್ಪ್ಯಾನಿಷ್ PM ಪೆಡ್ರೋ ಸಾಂಚೆಸ್ ಅವರು ಇವತ್ತು ಟಾಟಾ ಏರ್ಕ್ರಾಫ್ಟ್ ಕಾಂಪ್ಲೆಕ್ಸನ್ನು ಇನಾಗ್ರೇಟ್ ಮಾಡಿದ್ದಾರೆ ವಡೋದರಲ್ಲಿ. ಹಾಗೂ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಕಂಪ್ನಿಯವರು C295 ಏರ್ಕ್ರಾಫ್ಟನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲಿ. ಟೋಟಲ್ 56 ಏರ್ಕ್ರಾಫ್ಟ್ಸು ಇಂಡಿಯಾಗೆ ಬೇಕು. ಅದರಲ್ಲಿ 16 ಏರ್ಬಸ್ ಕಂಪ್ನಿಯವರು ಸ್ಪೇನಲ್ಲಿ ಮಾಡ್ತಾರೆ. ಹಾಗೂ ಇನ್ನೂ 40 ಏರ್ಕ್ರಾಫ್ಟ್ಸು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇವತ್ತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನಾನು ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ನಾನು ಆ್ಯಕ್ಚುಲಿ ಬೇರೆ ಯಾವುದೋ ಕೆಲಸಕ್ಕೆ ಹೊರಗೆ ಹೋಗಬೇಕಾಗುತ್ತೆ. ಸೊ ಇದು ನಮ್ಮ ಬ್ರೇಕಿಂಗ್ ನ್ಯೂಸ್ ಇವತ್ತು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.